ವಿಡಿಯೋ ಹಲೋ ಸರ್ ಸರ್ ಇವರು ನೋಡಿ ಸರ್ ಪುನೀತ್ ಕೆರಳಿ ಬಂದವರು ಸರ್ ಇಲ್ಲಿ ಡಿಸ್ಟಿಕ್ ಅದು ಕೋಲಾರ ಡಿಸ್ಟಿಕ್ ಬಂದ್ ಮಾಡ್ಕೊಂಡ್ ಬಂದಿಲ್ಲ ಇಲ್ಲಿ ಬಂದು ಅಂಗಡಿ ಹತ್ರ ಗಲಾಟೆ ಮಾಡ್ತಾರೆ ಸರ್ ಸುಲ್ತಾನ್ ಮಾತಾಡ್ತಾರೆ ಸರ್ ಇನ್ನು ಏನ್ ನೋಡಿ ಮಾತಾಡಿ ಸರ್ ಯಾರು ಮಾತಾಡಲ್ಲ ಯಾರಿದು ಮಾತಾಡಿ ಬರಕ್ ಹೇಳ್ರಿ ಯಾರಿದು ಯಾರು ಪರಿಚಯ ಆಗ್ಲಿಲ್ಲ ಯಾರು ಸರ್ ನಿಮಿಷ ತಡಿಯಪ್ಪ ಆಯ್ತಾಯ್ತು ಆಯ್ತು ಮಾತಾಡ್ತಾರಲ್ಲ ಮಾತಾಡ್ತಾರೆ ಹೇಳಿ ಸರ್ ಏನ್ ಪರಿಚಯ ಸರ್ ನಿಮ್ದು ಹೆಸರು ಹೇಳ್ತೀನಿ ಬಿಡು ಹಲೋ ಇಲ್ಲಿ ಬಂದಲ್ಲ ಕುಂಟೆಗಳಲ್ಲಿ ಸುಲ್ತಾನ್ ಇವ್ರ ಹತ್ರ ಇವ್ರಿಗೆ ಕೊಟ್ಟಿದ್ದು ಇವ್ರ ಹತ್ರ ಮಾತಾಡ್ಬೇಕಾ ಮಾತಾಡಿ ಸರ್ ಹೇಳಿ ಸರ್ ಕೊಡಿಲಿ ಸರ್ ಹೇಳಿ ಏನ್ ಹೇಳಿ ಸರ್ ಹೇಳಿ ಸರ್ ಹೇಳಿ ನಿಮ್ ಪರಿಚಯ ಆಗ್ಲಿಲ್ಲ ಸರ್ ಪರಿಚಯ 35 ವರ್ಷ ಚೇರ್ಮನ್ ಸರ್ ನನ್ನ ಹೆಸರು ಪುನೀತ್ ಕೆರಳ್ಳಿ ಅಂತ ಹೇಳಿ ಇವರು ಇಲ್ಲಿ ಗೋವುಗಳನ್ನ ಹತ್ಯೆ ಮಾಡಿದ್ದಾರೆ ಅದಕ್ಕೆ ನಾವು ಅದನ್ನ ಪ್ರಶ್ನೆ ಮಾಡ್ತಿದೀವಿ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಯಾಕೆ ಗೋವುಗಳನ್ನ ಹತ್ಯೆ ಮಾಡಿದೀರಾ ಅಂತ ಹೇಳಿ ಸರ್ ಹಾ ನಮಸ್ಕಾರ ಹಾ ಕೇಳಿಸ್ತಾ ಇದೆ ಡಿಸ್ಟಿಕ್ ಓಕೆ ಓಕೆ ಮಾತಾಡೋದಲ್ಲ ಸರ್ ಡಿಸ್ಟಿಕ್ ಜಡ್ಪಿ ಮೆಂಬರ್ ಓಕೆ ನೀವು ಕುಂಟೆಗೆ ಬಂದ್ಬಿಟ್ರೆ ಹೆಂಗೆ ಸುಲ್ತಾನ್ ಅವರು ಹೇಳಿ ಸರ್ ಹೌದು तो दे रहा पानी उसकी माँ पूछो तो उसी जिंदगी इसने को लौड़ेगी जिंदगी रे ಹೇಳಿ पानी दे जा रहा है ಓಕೆ ಸರಿ ಓಕೆ ಕುಂಟಾ ಡಿಸ್ಟ್ರಿಕ್ಟ್ ಹೊಳಗೆ ಹಾಕೋ ಪಕಡ್ಲಿ ನಾವು ಅದನ್ನ ಹೇಳ್ತಿದೀವಿ ಅಷ್ಟೇನೆ ನೋಡಿ ಇದು ಕಾನೂನು ಈಗ ಯಾರು ಕಳಿಸಿದ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟು ಹೇಳಿ ಸರ್ ಯಾರು ಇನ್ಫಾರ್ಮೇಶನ್ ಯಾವ ಊರು ನಿಮ್ದು ಯಾವ ಊರು ನಿಮ್ದು ಊರು ಯಾವ್ದು ಊರು ಯಾವ್ದು ಹೇಳಿ ಸರ್ ಹೇಳಿ ಸರ್ ನಾವು ಇಲ್ಲೇ ಹುಟ್ಟಿರೋದು ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟಿರೋದು ಡಾಕ್ಟರ್ ಒಂದು ನಿಮಿಷ ಸರ್ ಹೇಳಿ ಸರ್ ನಾನು ಸಮಾಧಾನಕ್ಕೆ ನೋಡಿ ಸರ್ ಅವ್ರು ಸುಮ್ಮನೆ ಕೆಜಾಪಲ್ಲಿ ದೊಡ್ಡ ಐತ ನಿಲ್ಸಿ ಹೇಳಿ ಸರ್ ಸರ್ ನಾನು ಹುಡುಗರು ಕರೆದ್ರೆ ಇವಾಗ ನಮ್ ತಾಯಣ್ಣ ನಮ್ದು ಸಂಘಟ ಆಯ್ತಾ ನಾನು ಹುಡುಗರು ಕರೆದ್ರೆ ಹೇಳಿ ಸರ್ ನಾವು ಸಾಯಿಸು ನನ್ ರೆಕಾರ್ಡ್ ಇದೆ ಅಷ್ಟು ನೀನ್ ಕರ್ಸಪ್ಪ ಏನ್ ಕರ್ಸ ನೀನು 1000 ಜನ ಕರ್ಸು ವರ್ಷು ಸಾಯಿಸು ನೋಡೋಣ ನಾವು ಸಾಯಕ್ ರೆಡಿ ಇದು ಹುಡುಗರನ್ನ ಕರ್ಸಪ್ಪ ಫೋನ್ ಕಟ್ ನೋಡಿ ಹುಡುಗರಿಗೆ ಕರ್ಸ್ತೀನಿ ಅಂತ ನೋಡಿ ಒಂದೊಂದು ಮಾಡ್ರಿ ಇಲ್ಲಿಂದ ಅಂತ ಹೇಳಿದ್ರೆ ಅವಾಗೇನೆ ಒಂದೊಂದು ಕಾಲ್ ಮಾಡಿ ಯಾರು ಕಳಿಸಿಲ್ವಾ ಇಲ್ಲಿ ನಮ್ಮ ಹತ್ರ ಹುಡುಗರಿಲ್ಲ ಅಲ್ಲ ರೀ ಈಗ ನೀವು ಯಾರು ರೌಡಿಸ ಮಾಡಿಲ್ಲ ಯಾರು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇದು ಮಾಸ್ತಿ ಜಿಲ್ಲೆಯಲ್ಲಿ ಜಡ್ಪಿ ಅವರೇ ಫೋನ್ ಮಾಡಿ ನನಗೆ ಹೇಳ್ತಿದ್ದಾರೆ ದಯವಿಟ್ಟು ಇದನ್ನ ಮಾಡಬೇಡಿ ನೀವು ಅಂತ ಜಡ್ಪಿ ಅವ್ರು ಹೇಳ್ತಿದಾರೆ ಸಾಥ್ ಕೊಡ್ತಿದ್ದಾರೆ ಜಡ್ಪಿ ಮೆಂಬರ್ ಒಬ್ರು ಹೇಳ್ತಿದ್ದಾರೆ ಫೋನ್ ಮಾಡಿ ನೀವು ಎಲ್ಲಿಂದ ಹೊರಡ್ಬೇಕು ಅಂತ ಇಲ್ಲ ಅಂದ್ರೆ ಏನ್ ಮಾಡ್ತಾ ಏನೋ ಜಡ್ಪಿ ಅವರು ಮತ್ತೆ ಇಲ್ಲಿ MLA ಹೇಳ್ತಿದ್ದಾರೆ ಪುನೀತ್ ನೀವು ಅಲ್ಲಿದ್ರೆ ದೊಡ್ಡದು ತೊಂದರೆ ಆಗುತ್ತೆ ಎಲ್ಲಾ ಸೇರಿ ನಿಮ್ಮನ್ನ ಕೊಲೆ ಮಾಡ್ತಾರೆ ಅಂತ ಹೋಗಿ ಕೊಲೆ ಮಾಡ್ಲಿ ನಮ್ಮನ್ನ ಸುಲ್ತಾನ್ ಹೇಳ್ತಿದ್ದಾರೆ ರೆಕಾರ್ಡ್ ಈಗ ಇಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರಂತೆ ನಾವು ಪೊಲೀಸ್ ಸ್ಟೇಷನ್ ಆಲ್ರೆಡಿ ಹೇಳಿದೀವಿ ಯಾರು ಇಲ್ಲ ಯಾರ್ಯಾರು ಇಲ್ಲಿ ಬರ್ತಾರಲ್ಲ ನೀವು ಹೇಳಿದ್ದೇನು ಅಲ್ಲಿ ಮಾತಾಡಿ ಈಗ ಯಾರು ಎಲ್ಲ ಹುಡುಗರು ಕರ್ಸ್ತೀನಿ ಅಂತ ಹೇಳಿದ್ರಲ್ರಿ ಕರ್ಸ್ರಿ ಆಯ್ತು ಹೇಳಿದಿರಲ್ಲ ನಿಮ್ ಕೋಲಾರದಲ್ಲೇ ಹುಟ್ಟಿದೀವಿ ಕೋಲಾರ ಒಂದ್ ನಿಮಿಷ ಸರ್ ಹೇಳಿ ಸರ್ ಒಂದ್ ನಿಮಿಷ ಸರ್ ಹೇಳಿ ಸರ್ ಹಾ
ಈಗ ಕಾನೂನಲ್ಲಿ ಇದೆ, ಹೌದು. ಇಲ್ಲ ಅಂತ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೋಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಹಾ ಆಮೇಲೆ ಈಗ ಅದಕ್ಕೆ ಈಗ ಆಗಿದೆ ಹಾ ಆಗಿದೆ ನೀವ್ ಹೇಳ್ತಿರೋದು ಸರಿ ಇದೆ. ನಾವು ಅದ್ರ ಬಗ್ಗೆ ವೈಲೇಷನ್ ಮಾಡೋದಿಲ್ಲ. ಓಕೆ. ಈಗ ಒಂದು ಚಾನ್ಸ್ ಕೊಡಿ ಬ್ರದರ್, ಆಮೇಲೆ ಮುಂದೆ ನಾನು ಕರೆಸಿ ಮಾತಾಡ್ತೀನಿ. ಅದು ಏನ್ ಚಾನ್ಸು, ಏನ್ ಮಾಡ್ಬೇಕು ಅಂತ ನೀವ್ ಹೇಳೋದು? ಆಗಿದೆ. ಹಾ ಗೋಮಾಂಸ ನೀವು ಬರ್ತಂತ ಕಾನೂನು ಇದೆ. ಹಾ. ಮತ್ತೆ ನೀವೆಲ್ಲ ಇಡೀ ಕರ್ನಾಟಕದಲ್ಲಿ ಮನೆ ಚಿಕ್ಕಮಗಳೂರು ಹೋದಾಗು ಚಿಕ್ಕಮಗಳೂರು ನಾನು ಪ್ರತಿಯೊಂದು ಸಹ ನಾವು ನೋಡ್ತಾ ಇರ್ತೀವಿ ನಿಮ್ ಬಗ್ಗೆ. ಓಕೆ. ಪ್ರತಿಯೊಂದು ನಿಮ್ದು ನ್ಯೂಸ್ ಎಲ್ಲಿ ಬರುತ್ತೋ ಮಂಡ್ಯದಾಗಿರ್ಬೋದು, ಪ್ರತಿಯೊಂದು ಸಹ ಹಾ. ನಾವು ನಿಮ್ ಬಗ್ಗೆ ಬಹಳ ಅಭಿಮಾನ ಇದೆ. Okay. ನಾವ್ ಹೇಳ್ಕೊಂಬಾರ್ದು ಫೋನಲ್ಲಿ, ಹಾ. ಆಯ್ತಲ್ವಾ? ನಾವ್ ಹೇಳ್ಕೊಂಬಾರ್ದು. ಈಗೆಲ್ಲ ಈಗ ನೀವ್ ಹೇಳೋದೇನು ಸರ್, ಏನ್ ಮಾಡ್ಬೇಕು ನಾನು? ಈಗ ನಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದ್ ಚಾನ್ಸ್ ಕೊಡಿ. ಹಾ. ನಾವು ಕರೆದಿ ನೋಡಪ್ಪ ಈ ತರ ಇದೆ, ಹಾ. ನೀವ್ ಏನೋ ಮಾಡ್ಕೊಂಡಿದ್ರೆ ಸರ್ ಆಯ್ತು, ನಿಮ್ ಮಾತಿಗೆ ನಾನು ಒಪ್ತೀನಿ. ನನಗೀಗ ಉಳಿದ ಅಷ್ಟು ಎತ್ತುಗಳನ್ನ ಅವ್ರು ಇಲ್ಲಿಗೆ ತಂದು ಕೊಟ್ಬಿಡ್ಬೇಕು. ನಾವು ಪೊಲೀಸ್ ಆಗ್ಲಿ ಮತ್ತೇನಾಗ್ಲಿ ಇದ್ ಮಾಡೋದಿಲ್ಲ. ಈ ಎತ್ತುಗಳು ಎಷ್ಟಿದಾವೆ ಅಷ್ಟನ್ನು ಅವ್ರು ಕೊಟ್ಕೊಡ್ಬೇಕಿಲ್ಲ ಸರ್. ಕಡಿಯಕ್ಕೆ ತಂದಿರುವಂತ ಇನ್ನೂ ಎತ್ತುಗಳಿದಾವೆ ಇಲ್ಲಿ. ಈಗ 6-7 ಕಡ್ದಿದ್ದಾರೆ, ಇನ್ನೂ ಎತ್ತುಗಳಿದಾವೆ. ಅವನ್ನ ನಾವು ಬಿಟ್ಟೋಗ್ಲಿಕ್ಕೆ ರೆಡಿ ಇಲ್ಲ. ಅವು ರಕ್ಷಣೆ ಆಗ್ಲೇಬೇಕು. ನೀವೇ ಇಲ್ಲಿಗೆ ಬಂದು ಅವನ್ ರಕ್ಷಣೆ ಮಾಡಿ, ಪುನೀತ್ ಅವರೇ ನೋಡಿ ಎತ್ತುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಡ್ತೀನಿ ಅನ್ನೋದಾದ್ರೆ ನಾನು ಒಪ್ತೀನಿ. ಅಲ್ಲ ನಿಜನ, ನೀವು ನಿಮ್ ಷರತ್ತಿಗೆ ನಾವು ಒಪ್ಲೇಬೇಕು. ನೀವು ಅಷ್ಟೇ ಹೇಳಿದ್ಮೇಲೆ ನಾವು ಗೌರವ ಕೊಡ್ಬೇಕು. ಈಗ ಅವ್ರಿಗೆ ಹೇಳಿ ಉಳ್ದ ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಉಳಿದಿರೋ ಎತ್ತುಗಳು ಏನಿದಾವೆ ಅವನ್ನ ರಕ್ಷಣೆಗೆ ಗೋಶಾಲೆಗೆ ಬಿಡಕ್ಕೆ ಒಪ್ಪೋದಾದ್ರೆ ಆಗ ನಾನು ನಿಮ್ಮ ಮಾತಿಗೆ ಒಪ್ತಾನೆ. ಇನ್ನು ಮುಂದೆ ಇದನ್ನ ನಡೀದಂಗೆ ಇಲ್ಲ ಆಗದಂಗೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ಜಡ್ಪಿಯಾಗಿ ನಿಮ್ದೆ. ಇದನ್ನ ನೀವು ತಗೊಳ್ತೀರಾ ಈ ಮಾತನ್ನ? ಇದು ತಾವ್ ಹೇಳಿದ್ಮೇಲೆ ತಗೊಂಡು ಬಟ್ ನಾವಿಲ್ದಾಗ ಏನಾರ ಕಡ್ದು ಬಿಟ್ರೆ ಆಮೇಲೆ ನೀವು ಮತ್ತೆ ಬಂದು ಏನ್ರಿ ಮತ್ತೆ ಈಗ ಏನ್ ಮಾಡೋದು ಹೇಳಿ? ನೀವ್ ಇಲ್ದೇ ಇದ್ದಾಗ ಕಡಿತಾರೆ ಅನ್ನೋದಾದ್ರೆ ಕಂಡೀಷನ್ ಕ್ಲಿಯರ್ ಆಗಿದೆ. ಹಾ. ನಾವೆಲ್ಲ ಇಲ್ದಾಗ ಇವ್ರು ಕಡ್ದು ಬಿಡೋದು, ನೀವು ಬಂದು ಮತ್ತೆ ಹಿಡ್ಕೊಂಡಾಗ ಏನ್ರಿ ಹಿಂಗ್ ಮಾಡಿದ್ರೆ ಅಂದ್ರೆ ನಾನು ನಿಮ್ ಮುಂದೆ ತಲೆ ಬಗ್ಸ್ಬೇಕು. ನಾನು ಯಾರಿಗೂ ತಲೆ ಬಗ್ಸಿ ಇಷ್ಟು ದಿವಸ ನಾನು ವ್ಯವಹಾರ ಮಾಡಿಲ್ಲ. ನಾನು MLA ಇರ್ಲಿಲ್ಲ ಅಂತಾನೆ ಮಾತಾಡೋದು. ನನ್ನ ಬಗ್ಗೆ ಯಾರಿಗಾದ್ರೂ ಕೇಳ್ಕೊಳ್ಳಿ. ನೀವು ಮಾಸಿಗೆ ಬಂದ್ರಲ್ಲ ಆ ಸಮಯದಲ್ಲಿ ಅಲ್ಲಿರೋ ಹುಡುಗರೆಲ್ಲ ನಾವ್ ಹೆಂಗ್ ಹೇಳಿದ್ರೆ ನಿಂತ್ಕೊಂಡ್ರ ಅಂದ್ರೆ ನಿಂತ್ಕೊಂತಾರೆ. ಒಂದ್ ಗೆರೆ ಹಾಕಿದ್ಮೇಲೆ ಬರಬಾರ್ದು ಅಂದ್ರೆ ಬರೋದಿಲ್ಲ ಅಂತ ಹಂಗಿರೋದು ಅವ್ರ ಹತ್ರ ಎಲ್ಲ ನಾನು. ಆಯ್ತಲ್ವಾ? ನೀವ್ ಹೇಳ್ತಿರೋದು ಸರಿ ಇದೆ, ನಾನು ತಲೆ ಬಾಗ್ತೀನಿ ಆ ವಿಚಾರದಲ್ಲಿ. ನೀವ್ ಮಾಡ್ತಿರೋ ಒಳ್ಳೆ ಕೆಲ್ಸನ. ಆದ್ರೆ ಈಗ ಇಷ್ಟು ಕಂಡೀಷನ್ಗೆ ನಾನು ಏನ್ ಮಾಡೋದು ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವ್ರ ಹತ್ರ ಕೆಲವೊಂದು ಎತ್ತುಗಳವೆ ಇಲ್ಲ ಅಂತೆಲ್ಲ, ಅದ್ರಾಗ ಇವರು ರಾಸುಗಳಾಗ ಓಡ್ತಾ ಇರ್ತವೆ, ಅವನು ಇಟ್ಕೊಂಡವ್ರು ಅವರು. ನೋಡಿ ಈಗ ನೀವು ಇದನ್ನ ಮಾಡ್ತೀನಿ ಅನ್ನೋದಾದ್ರೆ ನಾನು ಆಗ ಹೇಳ್ಬೋದು. ಇಲ್ಲ ನೀವು ಈಗ ಇಲ್ಲಿ MLA ಅಲ್ವಾ ಸರ್? ನಾನು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿದೆ, ಜಿಲ್ಲಾ ಪಂಚಾಯತ್